ಬೆಂಗಳೂರಿನ ಜನರಿಗೆ ತಮ್ಮಿಷ್ಟ ಆದವರಿಗೆ ಮತ ಹಾಕುವಂತ ಸ್ವಾತಂತ್ರ್ಯ ಇಲ್ಲವಾ? ಯಾಕಂದ್ರೆ ಡಿಸಿಎಂ ಡಿಕೆಶಿ ಆಡಿದಂತ ಮಾತು ಚರ್ಚೆಗೆ ಗ್ರಾಸ ಆಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಸಹೋದರ ಸೋತಿದ್ದಕ್ಕೋ ಏನೋ ಡಿಕೆ ನಗರವಾಸಿಗಳ ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ನೀರಿನ ದರ ಏರಿಸುವಂತ ಮಾತನಾಡಿದ್ದಾರೆ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ. ಹಾಗೆ ಮೀಡಿಯಾವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವರಾರು ಬೈಲಿ, ನಾನಂತೂ ನೀರ್ ಬೆಲೆ ಏರ್ಸೋನೆ. ಅಬ್ಬಬ್ಬಾ, ಅದೇನ್ ಮಾತು! ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಸಾಹೇಬ್ರೆ, ಭಲೆ ಭಲೆ ನಿಮ್ಮಂತ ಸಚಿವರನ್ನ ಪಡೆದ ರಾಜ್ಯದ ಜನ ನಾವೇ ಧನ್ಯರು. ಜನಸೇವೆಯ ಹೆಸರಲ್ಲಿ ರಾಜಕೀಯಕ್ಕೆ ಬಂದು ನಿಮ್ಮನ್ನ ಉದ್ಧಾರ ಮಾಡ್ತೀವಿ ಅಂತ ಅಧಿಕಾರ ಹಿಡಿದ ಬಳಿಕ ಇಂಥ ಮಾತನಾಡೋದ ಡಿಸಿಎಂ ಸಾಹೇಬ್ರೆ? ಜನರು ಉಪಕಾರದ ಸ್ಮರಣೆ ಇಟ್ಕೊಳ್ಳಲ್ಲ. ಯಾರೇನೇ ಹೇಳಿದ್ರೂ ನೀರಿನ ದರ ಏರಿಕೆ ಮಾಡೇ ಮಾಡ್ತೀನಿ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷೆ ಮಾಡದಷ್ಟು ಸ್ಥಾನ ಗಳಿಸಿಲ್ಲ ಅನ್ನೋ ನಿರಾಸೆಯೋ ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಸಹೋದರ ಡಿಕೆ ಸುರೇಶ್ರನ್ನೇ ಸೋಲಿಸ್ಬಿಟ್ರು ಅನ್ನೋ ಸಿಟ್ಟು, ಈ ಎಲ್ಲಾ ಭಾವನೆಗಳ ರಸಾಯನ ಇಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನ ಕೆರಳಿಸಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರುವ ಆರ್ಆರ್ ನಗರ, ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿಯ ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಹೆಚ್ಚಿನ ಮುನ್ನಡೆ ಕೊಟ್ಟಿದ್ದಕ್ಕೇನೋ ಬೆಂಗಳೂರಿಗರ ಮೇಲೆ ಡಿಕೆಶಿ ಗರಂ ಆದಂತಿದೆ. ಇದೇ ಕಾರಣಕ್ಕೆ ಬೆಂಗಳೂರಿಗರು ನೀರನ್ನ ಬರೀ ಉಪಯೋಗಿಸ್ಕೊಳ್ತಾರೆ, ಉಪಕಾರದ ಸ್ಮರಣೆ ಇಟ್ಕೊಳ್ಳಲ್ಲ. ಹೀಗಾಗಿ ಯಾರೇನೇ ಹೇಳಿದ್ರೂ ನೀರಿನ ದರ ಏರಿಕೆ ಮಾಡೇ ಮಾಡ್ತೀನಿ ಅಂತ ಕಟುವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ. ನೀರು ಬತ್ತು, ಇಲ್ವಾ ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆಲ್ಲ ಅರಿವು. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ಟಿದವ್ರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವರಾರು ಬೈಲಿ, ನಾನಂತೂ ನೀರು ಬೆಲೆ ಏರ್ಸೋನೆ. ಏನೋ ವಿಚಾರ ಹೇಳ್ತಾರೆ. ಚರ್ಚೆ ಮಾಡಲಿ, ಧರಣಿ ಮಾಡಲಿ, ಬೈಲಿ, ಏನು ಬೇಕಾದ್ರೂ ಮಾಡಲಿ. 14 ವರ್ಷದಿಂದ ಪವರ್ ಬಿಲ್ ಎಷ್ಟಾಗ್ತಾ ಇದೆ. ನಾನು ಒಂದು ಈ ಬೆಂಗಳೂರು ಕಾರ್ಪೊರೇಷನ್ನು, BWSSB ಬೇರೆ ಎಲ್ಲ ಸೇರಿ ಈ ಪವರ್ ಬಿಲ್ಗೂ ಕ್ಯಾಪ್ಟಿವ್ ಆಗಿ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದು ಕಂಪ್ನಿ, ಸಪ್ರೇಟ್ ಕಂಪ್ನಿ ಮಾಡಿಬಿಟ್ಟು ಆ ಕ್ಯಾಪ್ಟಿವ್ ಮಾಡಿದ್ರೆ ನೀವೇನಿಗೆ ಪವರ್ ಬಿಲ್ ಕಟ್ತಾ ಇದ್ದೀರಲ್ಲ, ಅದೊಂದು 2 ರೂಪಾಯಿ ಉಳಿತದೆ ನಿಮಗೆ. 2 ರೂಪಾಯಿ. ಅಂದಹಾಗೆ ಡಿಕೆ ಈ ರೀತಿ ದರ್ಪದ ಹೇಳಿಕೆ ಕೊಟ್ಟಿದ್ದು 110 ಹಳ್ಳಿಗಳಿಗೆ ಕಾವೇರಿ ಸಂಪರ್ಕ ಅಭಿಯಾನ ಕಾರ್ಯಕ್ರಮದಲ್ಲಿ ವಿಧಾನಸೌಧದ ದೊಡ್ಡ ಮೆಟ್ಟಿಲುಗಳಲ್ಲಿ ಚಾಲನೆ ಕೊಟ್ಟು ಅದೇ ಭರದಲ್ಲಿ ನಾಗರಿಕರ ವಿರುದ್ಧ ಗರಂ ಆಗಿದ್ದಾರೆ. ಒಟ್ಟಾರೆ ನೀರಿನ ದರ ಏರಿಕೆಯಂತೂ ಪಕ್ಕ ಅಂದಿರುವ ಡಿಕೆ, ಜನರು ಧರಣಿ ಮಾಡಿದ್ರು ಡೋಂಟ್ ಕೇರ್ ಎಂದಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ಗೆ ಮತ ಹಾಕಲ್ಲ ಅನ್ನೋ ಕಾರಣಕ್ಕೆ ಡಿಕೆಶಿ ಈ ಮಾತಾಡಿದ್ರ ಅನ್ನೋ ಚರ್ಚೆ ಶುರುವಾಗ್ಬಿಟ್ಟಿದೆ. ಅದು ಅಲ್ಲದೆ ಬೆಂಗಳೂರಿನಲ್ಲಿ 1.40 ಕೋಟಿ ಜನಸಂಖ್ಯೆ ಇದ್ದು ನೀರಿನ ದರವನ್ನ ಸಾಕಷ್ಟು ವರ್ಷದಿಂದ ಏರಿಸಿಲ್ಲ. ಹೀಗಾಗಿ ನಾನು ನೀರಿನ ದರ ಏರಿಸಿಯೇ ಸಿದ್ಧ ಅಂತಿದ್ದಾರೆ. ಡಿಕೆಶಿಯ ಈ ಮಾತು ಬೆಂಗಳೂರಿಗರನ್ನಂತೂ ಕೆರಳಿಸಿರೋದು ಸುಳ್ಳಲ್ಲ. ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.